ಚರ್ಚೆ ನಡುವೆ ಸಿದ್ದರಾಮಯ್ಯ ಅವರ ಪವರ್ ಶೋ ಇದು ಅಂತಲೇ ಹೇಳಲಾಗ್ತಾ ಇದ್ದು ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ಈ ಕಾರ್ಯಕ್ರಮ. ಅವರಿಗೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ. ನಂತರ ಆಗ್ತಾ ಇರೋ ಶಕ್ತಿ ಪ್ರದರ್ಶನ ಇದು. ಸಾಧನಾ ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಡಿ.ಕೆ. ಶಿವಕುಮಾರ್ ಬಣಕ್ಕೆ ಇದು ಎಚ್ಚರಿಕೆನಾ ಅಥವಾ ಹೈಕಮಾಂಡ್ಗೆ ಮೆಸೇಜಾ? ಕುತೂಹಲ ಇದೆ. ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ ಮೈಸೂರಿನ ಸಿದ್ದರಾಮಯ್ಯ ಅವರ ಸಮಾವೇಶ. ಅದರಲ್ಲೂ ಕೂಡ ಅನುದಾನ ಕೊಟ್ಟ ನಂತರ, ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟ ನಂತರ ನಡೀತಾ ಇರುವಂತಹ ಸಮಾವೇಶದ ಉದ್ದೇಶ ಏನು ಹೇಳಿ? ಸಾಮಾನ್ಯವಾಗಿ ಬಲ ಪ್ರದರ್ಶನ ಮಾಡೋದು. ನೋಡಿ ನನ್ನ ಕಡೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸುವಂಥದ್ದೇ ಸ್ಟ್ರಾಟಜಿ ಅಷ್ಟೇ, ಅದಿನ್ನೇನೂ ಅಲ್ಲ. ಸೊ ಈ ಒಂದು ಸಾಧನಾ ಸಮಾವೇಶ ಕೂಡ ಶಕ್ತಿ ಪ್ರದರ್ಶನವ ಅಂದ್ರೆ ಖಂಡಿತವಾಗ್ಲೂ ಹೌದು. ಸಾಧನಾ ಸಮಾವೇಶ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ನಡೀತಾ ಇರುವಂಥದ್ದು. ಇದೀಗ 1 ಕಲ್ಲು 2 ಹಕ್ಕಿ ಅಂತಾರಲ್ಲ, ಆ ರೀತಿಯಾಗಿ ಡಿ.ಕೆ. ಶಿವಕುಮಾರ್ಗೆ ನೋಡು ನನ್ನ ಕಡೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸುವಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ಗೆ ನೀವೆಲ್ಲಾದ್ರೂ ಕೊಟ್ಟ ಮಾತಂಗೆ ಪವರ್ ಶೇರಿಂಗು ಮತ್ತೊಂದು ಮಗದೊಂದು ಅಂತ ಬದಲಾಯಿಸಕ್ ಹೋದ್ರೆ ಏನು ಬೇಕಾದ್ರೂ ಆಗ್ಬೋದು, ನನ್ನ ಬಲ ನೋಡಿ ಅಂತ ಒಂದು ಎಚ್ಚರಿಕೆ ಕೊಟ್ಟಂಗೂ ಆಗಬಹುದು. ಸೊ 1 ಕಲ್ಲು 2 ಹಕ್ಕಿ ಅನ್ನೋ ರೀತಿಯಲ್ಲಿ ಈ ಸಾಧನಾ ಸಮಾವೇಶ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಟಕ್ಕರ್ ಕೊಡಬೇಕು, ಹೈಕಮಾಂಡ್ಗೂ ಬಿ ಕೇರ್ಫುಲ್ ನನ್ನ ವಿಚಾರದಲ್ಲಿ ಅಂತ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಸದ್ಯ ಕಾಣಿಸ್ತಾ ಇದೆ. ತವರಿನಲ್ಲಿ ಸಿಎಂ ಅವರ ಶಕ್ತಿ ಪ್ರದರ್ಶನ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ದಾನಿ ನೀಡ್ತಾರೆ. ವೀರೇಶ್ ದಾನಿ, ಸಮಾವೇಶಗಳನ್ನ ಮಾಡುವಂತದ್ದೇ ತಮ್ಮ ಸ್ಟ್ರೆಂತ್ ಹೇಗಿದೆ, ಬಲ ಪ್ರದರ್ಶನ ಹೇಗಿದೆ ಅಂತ ತೋರ್ಸೋಕೆ. ಸೊ ಈ ಒಂದು ಸಮಾವೇಶ, ಸಾಧನಾ ಸಮಾವೇಶ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಮೆಸೇಜ್? ಒಂದು ಕಡೆ ಹೈಕಮಾಂಡ್, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ಗೆ ನೋಡೋದಾದ್ರೆ ಖಂಡಿತವಾಗಿಯೂ ವಿದ್ಯಾ, ಸಿಎಂ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಸಿಎಂ ಆಗಿ ಅಧಿಕಾರವನ್ನು ನಡೆಸ್ತಾ ಇರೋ 2 ವರ್ಷ ಕಳೀತಾ ಬಂತು. ಆ ಹಿನ್ನೆಲೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇದೀಗ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ಇದುವರೆಗೂ ಸಹ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ತನ್ನ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಎಲ್ಲವೂ ಸಹ ಸೇರಿ ಸಿಎಂ ಸಿದ್ದರಾಮಯ್ಯನವರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ಇವತ್ತು ಸರ್ಕಾರದ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಿನಲ್ಲಿ ಬೃಹತ್ತಾದ ಸಮಾವೇಶ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆಗೆ 2,500 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇವತ್ತಿನ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಎಲ್ಲರೂ ಸಹ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿದ್ಯಾ.